ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋದಾ. ಚಿರೋಟಿ ರವೆ ಉಪಯೋಗಿಸ್ಕೊಂಡು ನಾವು ಕೇವಲ 5 ನಿಮಿಷದಲ್ಲಿ ನಾವು ಕೇಸರಿ ಬಾತನ್ನು ತಯಾರು ಮಾಡೋದಾ. ತುಂಬಾ ರುಚಿಕರವಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು 1 ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 4 ಸ್ಪೂನ್ ಆಗುವಷ್ಟು ತುಪ್ಪ, 1 ಕಪ್ ಆಗುವಷ್ಟು ಗಟ್ಟಿ ಹಾಲು, 3/4 ಕಪ್ ಆಗುವಷ್ಟು ಸಕ್ಕರೆ, ಲೆಮನ್ ಕಲರ್ ಇದು ಆಪ್ಷನಲ್ಲು, 2 ಏಲಕ್ಕಿ 1 ಲವಂಗನ ಕುಟ್ಕೊಂಡಿದ್ದೀನಿ. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ನಂತರ ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಗೋಲ್ಡ್ ಕಲರ್ ಬರುವ ತನಕ ಫ್ರೈ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಒಂದು ಬೌಲ್ಗೆ ಇದನ್ನು ತಗೊಳ್ಳೋಣ. ಇದಕ್ಕೇನೆ ದ್ರಾಕ್ಷಿ ಕೂಡ ಹಾಕ್ಕೊಂಡು ಹುರ್ಕೋತೀನಿ. ನೋಡಿ ಫ್ರೆಂಡ್ಸ್, ದ್ರಾಕ್ಷಿ ಕೂಡ ಆಗಿದೆ. ಇದನ್ನು ಕೂಡ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದೇ ತುಪ್ಪಕ್ಕೆ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ತುಪ್ಪದಲ್ಲಿ ಚಿರೋಟಿ ರವೆನ ಫ್ರೈ ಮಾಡ್ತಾ ಇದ್ದರೆ ಒಳ್ಳೆ ಘಮ ಬರುತ್ತೆ. ತೀರಾ ಫ್ರೈ ಆಗಬೇಕಂತ ಏನಿಲ್ಲ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಕಾಯಿಸಿ ಆರಿಸಿರುವಂಥ ಗಟ್ಟಿ ಹಾಲನ್ನು 1 ಕಪ್ ಹಾಕೋತಾ ಇದ್ದೀನಿ. 2 ಕಪ್ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಕಪ್ ರವೆ ಆದರೆ 1 ಕಪ್ ಹಾಲು, 2 ಕಪ್ ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಲ್ಲವನ್ನು ಕುದಿಲಿಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಸಮಯದಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಹಳ ಬೇಗ ಗಟ್ಟಿ ಆಗ್ತಾ ಇದೆ ಕೇಸರಿ ಬಾತು. ಈಗ ನಾನು ಲೆಮನ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಹಾಗೆಯೇ ಇದ್ದರೆ ಸಜ್ಜಿಗೆ ಥರ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವ ದ್ರಾಕ್ಷಿ ಗೋಡಂಬಿಯನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮೇಲ್ಗಡೆ ಬಬಲ್ಸ್ ಬಂದರೆ ರೆಡಿಯಾಗಿದೆ ಅಂತ ಅರ್ಥ. ಏಲಕ್ಕಿಕಾಯಿ ಹಾಗೂ ಲವಂಗವನ್ನು ಕುಟ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಚಿಯಾದಂತಹ ತುಂಬಾ ಬೇಗ ಆಗುವಂತಹ ಸ್ವೀಟ್ 5 ನಿಮಿಷದಲ್ಲಿ ತಯಾರಾಗಿದೆ. ಹಬ್ಬಗಳು ಬರ್ತಾನೆ ಇದೆ. ಈ ರೀತಿ ಸ್ವೀಟನ್ನು ಬಹಳ ಬೇಗ ತಯಾರು ಮಾಡಬಹುದು. ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರೀಮಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿದೆ. ಬಾಯಲ್ಲಿಟ್ಟರೆ ಕರಗಿ ಹೋಗುವಂತಹ, ತುಂಬ ಸ್ವೀಟಾಗಿರುವಂತಹ, ಬಹಳ ಬೇಗ ಆಗುವಂತಹ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಚಿರೋಟಿ ರವೆಯಿಂದ ಮಾಡಿರುವಂತಹ ಕೇಸರಿ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಸೂಪರಾಗಿ ಕಾಣಿಸ್ತಿದೆ. ಟೇಸ್ಟು ಕೂಡ ಸಖತ್ತಾಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಮಕ್ಕಳ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.